ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಬೆಳಗ್ಗೆ 7 ಗಂಟೆ ಅಷ್ಟೊತ್ತಾಗಿತ್ತು. ಬಂದ್ ಕೂಡಲೇ ಎಂಟ್ರೆನ್ಸ್ ಫೀಸ್ ಕಟ್ಟಿ ಪಾರ್ಕಿಂಗ್ ಲಾಟ್ ಹತ್ರ ಹಾಕೊಂಡ್ವಿ ಗಾಡಿನ. ಇಲ್ಲಿಂದ ಸೀದಾ ಟೆಂಪಲ್ ಕಡೆ ಹೊರಟ್ವಿ. ನಾನ್ ಬಾಳ ಅಬ್ಸರ್ವ್ ಮಾಡಿದಂಗೆ ಎಲ್ಲರ ತಲೆಯಲ್ಲೂ ಹೂ ಮುಡ್ಕೊಂಡಿದ್ರು. ನಾನು ಹೂ ತಗೊಂಡೆ, ನನಗಲ್ಲ ನಮ್ ತಂಗಿಗೆ. ಅಲ್ಲಿಂದ ಹೊರಟು ರಾಯರ್ದು ಲೋಗೋ ಹಾಕ್ಸ್ಕೊಂಡ್ವಿ ಹಣೆಗೆ. ಫಸ್ಟ್ ಅದೇನೋ ಮಂತ್ರಾಲಯದಲ್ಲಿ ಒಳ್ಳೆ ಫೇಮಸ್ ಅದು, ಹಣೆಯಲ್ಲಿದ್ರೆ ಚಂದ ಒಳ್ಳೆ. ಸೀದಾ ಟೆಂಪಲ್ ಗೆ ಎಂಟ್ರಿ ಕೊಟ್ವಿ. ಇದೇ ಮಂತ್ರಾಲಯ. ಯಾರ್ಯಾರು ಹೋಗಿದ್ದೀರಾ ಹಂಗೆ ಕಮೆಂಟ್ ಮಾಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಬಿಸಿಲು ಅಂದ್ರೆ ಬಿಸಿಲು ಫ್ರೆಂಡ್ಸ್. ಬನ್ನಿ ದೇವಸ್ಥಾನ ಕೂಡ ಎಂಟ್ರಿ ಕೊಡೋಣ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ದರ್ಶನಕ್ಕೆ ಅಂತ ನಿಂತಾಗ ಒಂದು ಅದ್ಭುತ ನೋಡ್ದೆ. ಕೋತಿಗೆಲ್ಲೂ ಜಾಗ ಸಿಕ್ಕಿಲ್ಲ ಅನ್ಸುತ್ತೆ, ಹೋಗಿ ಡ್ರೆಸ್ ಮೇಲೆ ಮಲಗಿತ್ತು. ಅದನ್ನ ನೋಡ್ತಾ ನೋಡ್ತಾ ಕ್ಯೂ ಅಲ್ಲಿ ಹೆಂಗೋ ನಿಂತು ದರ್ಶನ ಮಾಡ್ಕೊಳಕ್ ಹೋದ್ವಿ ಒಳಗೆ. ನಮ್ ಕ್ಯಾಮ್ರಾ ಇಲ್ಲಿಗೆ ಆಫ್ ಫ್ರೆಂಡ್ಸ್, ಯಾಕೆ ಅಂದ್ರೆ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಮೊಬೈಲ್ ಯಾರು ಯೂಸ್ ಮಾಡಂಗಿಲ್ಲ. ದರ್ಶನ ಮುಗಿಸಿ ಹೊರಗ್ ಬಂದು ತೀರ್ಥ ಮತ್ತೆ ಅಕ್ಷತೆನ ಇಸ್ಕೊಂಡ್ವಿ. ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಅವಾಗ ಒಂದು ಪಲ್ಲಕ್ಕಿದು ಉತ್ಸವ ಬಂತು, ಅದನ್ನು ನೋಡ್ಕೊಂಡು ಸೀದಾ ಹೊರಗ್ ಬಂದ್ವಿ. ಒಂದ್ ಬಾಕ್ಸ್ ಪ್ರಸಾದನು ತಗೊಂಡ್ವಿ. ಮತ್ತೆ ಇಲ್ಲಿ ಫೇಮಸ್ ಪರಿಮಳ ಪ್ರಸಾದ, ಅದಕ್ಕೂ ಕ್ಯೂ ಅಲ್ಲಿ ನಿಂತು ಪರಿಮಳ ಪ್ರಸಾದನು ತಗೊಂಡ್ ಬಂದ್ವಿ. ನಾವು ಹೋಗಿ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಅಷ್ಟರಲ್ಲಿ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಯ್ತು. ಮತ್ತೆ ಅದಕ್ಕೆ ಕ್ಯೂ ನಿಂತು ಸೀದಾ ಹಾಲಿಗೆ ಎಂಟ್ರಿ ಕೊಟ್ವಿ. ಪ್ರಸಾದ ಎಲ್ಲ ಬಡಿಸ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಹೊರಗೆ ಬಂದ್ವಿ. ಅಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಅಲ್ಲಿ ಎಲ್ಲ ಬೋರ್ಡಲ್ಲೂ ಕನ್ನಡ ಇತ್ತು. ಆಂಧ್ರ ಪ್ರದೇಶ್ ಸ್ಟೇಟ್ ಆದ್ರೂ ಕನ್ನಡದಲ್ಲಿ ಬೋರ್ಡ್ ಬರ್ಸಿದ್ರು. ಅದು ಖುಷಿ ಆಯ್ತು ನನಗೆ ನೋಡಿ. ಹಂಗೆ ಹೊರಗೆ ನಡ್ಕೊಂತ ಬಂದ್ವಿ. ನಮ್ಮ ಕಡೆ ಎಲ್ಲೋ ಬೋರ್ಡ್ ಆಟೋ ಇದ್ರೆ, ಇಲ್ಲಿ ಆಟೋಗಳೇ ಎಲ್ಲೋ ಆಗಿದಾವೆ ಫ್ರೆಂಡ್ಸ್. ಎಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ಹೊರಟ್ವಿ ನಾವು ಅಲ್ಲಿಂದ. ಓಕೆ ಫ್ರೆಂಡ್ಸ್, ಈ ಬ್ರಿಡ್ಜ್ ನ ಯಾರ್ಯಾರೆಲ್ಲ ನೋಡಿದಿರಾ ಕಮೆಂಟ್ ಹಾಕಿ. ಈಗ ನಾ ಮುಂದಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್.